ಲಾಂಛನವೇ ಕನ್ನಡ ಕಸ್ತೂರಿ ನುಡಿದು ಕರುನಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಎಲ್ಲರಿಗೂ ನಮಸ್ಕಾರ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು. ನಮ್ಮಲ್ಲಿ ಕನ್ನಡವನ್ನು ಉಳಿಸು ಬೆಳೆಸು ಎಂದು ಹೇಳ್ತಾ ಕನ್ನಡಿಗರ ತಾಯಿ ಭುವನೇಶ್ವರಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಸಮಸ್ತ ಡಿವಿನಿಟಿ ಬಂಧುಗಳಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ ಡಿವಿನಿಟಿಯ 4ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಎಂಬ ಶ್ರೀ GS ಶಿವರುದ್ರಪ್ಪನವರ ಸಾಲುಗಳನ್ನು ನೆನೆಸಿಕೊಳ್ತಾ ಇಂದಿನ ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಬೇಕೆಂದು ನಮ್ಮ ಡಿವಿನಿಟಿಯ ಹಿರಿಯರಾದ ಶ್ರೀಮತಿ ಶ್ರೀದೇವಿ ಸಕ್ರಿ, ಶ್ರೀಮತಿ ತಾರಾ, ಶ್ರೀ ಮಾಣಿಕ್ ಠಾಕುರ್ತಾ, ಶ್ರೀ ಗಂಗಾಧರ್, ಶ್ರೀ ಕೃಷ್ಣಮೂರ್ತಿರವರನ್ನ ಜ್ಯೋತಿಯ ಹತ್ತಿರ ಬರಬೇಕಂತ ಕೇಳ್ಕೊತಿದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ತರಬೇಕು ನಮ್ಮ ಹಿರಿಯರಿಗೆ. ವಂದನೆಗಳು. ಈ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಪ್ರದಾಯದಂತೆ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಕೃಷ್ಣಾನಂದ್ ಅವರನ್ನ ವೇದಿಕೆ ಮೇಲೆ ಕರೆತಿದ್ದೀನಿ. ನಮ್ಮ ಡಿವಿನಿಟಿಯ ಪುಟ್ಟ ಗೌರಿಯರು ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣ ಪರಿಚಯವನ್ನು ಮಾಡ್ತೇನೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು. ಇದು ಒಂದು ಕವಿವಾಣಿ. ಹಳಬರು ಅವರ ಮಾರ್ಗದರ್ಶನದಲ್ಲಿ, ಹೊಸಬರು ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಾ ಇನ್ನಷ್ಟು ಔನ್ನತ್ಯವನ್ನು ಏರಬೇಕು ಅನ್ನೋದು ಈ ಕವಿನುಡಿಯ ಆಶಯ. ಹಾಗೆ ಇವತ್ತು ನಮ್ಮ ಮುಂದೆ ಈ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಲಿಕ್ಕೆ 6 ಪುಟ್ಟ ಗೌರಿಯರು ಬರ್ತಾ ಇದ್ದಾರೆ. ನನ್ನ ಸೌಭಾಗ್ಯ, ನನ್ನನ್ನು ಅವರು ಟೀಮಿಗೆ ಸೇರಿಸ್ಕೊಂಡಿದ್ದಾರೆ, ನೀನು ಅವ್ರ ಜೊತೆ ಬಾ ಅಂತ ಹೇಳಿಕೊಂಡು. ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಡಿವಿನಿಟಿಯ ಸೋದರ ಭಾಷಿಕ ಬಂಧುಗಳಾದ ಅಶೀಮ್ ಬಿಕಾಶ್ ದತ್ತ ಮತ್ತು ಸುಷ್ಮಿತಾ ದತ್ತ ಅವರು ಅವರನ್ನು ಮಾರ್ಗದರ್ಶನ ಮಾಡಿದ್ದಾರೆ. ನಾನು ಒಂದು ಸಣ್ಣ ಅಳಿಲು ಸೇವೆ ಮಾಡಿದ್ದೇನೆ. ಅಶೀಮ್ ಬಿಕಾಶ್ ದತ್ತ ಮತ್ತು ಸುಷ್ಮಿತಾ ದತ್ತ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಹಿರಿಯ ಕಲಾವಿದರನ್ನು ಬರಮಾಡಿಕೊಳ್ಳಿ. ಧೃತಿ, ಬೇಗ ಬೇಗ ಬನ್ನಿ. ದರ್ಶಿನಿ, ಪೂರ್ವಿ, ನಿಹಾರಿಕಾ, ಐಸಿರಿ. ನಾವು ಅನೇಕ ಪ್ರಾರ್ಥನಾ ಗೀತೆಗಳನ್ನು ಆಯ್ಕೊಳ್ಳೋದು ಅಂತ ಯೋಚನೆ ಮಾಡಿ ಮಹಿಷಪುರ ಅರಸರ ಅಂದಿನ ನಾಡಗೀತೆ, ಅಂದರೆ ಸುಮಾರು 140 ವರ್ಷಗಳಿಗೂ ಹಳೆಯದಾದ ಗೀತೆಯನ್ನು ಈಗ ನಿಮ್ಮ ಮುಂದೆ ಅವರು ಪ್ರಸ್ತುತಪಡಿಸ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಹಳೆ ಬೇರು ಆ ಕಡೆ ಇದ್ದಾರೆ, ಹೊಸ ಚಿಗುರು ಇಲ್ಲಿದ್ದಾರೆ. ಅವರಿಬ್ಬರ ಮಧ್ಯಕ್ಕೆ ಕಾಂಡ ನಾನು. ಕಾಯೌ ಶ್ರೀ ಗೌರಿ 1891ರಲ್ಲಿ ಇದನ್ನು ಮೈಸೂರು ಸಂಸ್ಥಾನದ ನಾಡಗೀತೆಯನ್ನಾಗಿ ಬಸವಪ್ಪ ಶಾಸ್ತ್ರಿಗಳು ಕೊಟ್ಟರು. ಈ ಗೀತೆಯ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ರಾಷ್ಟ್ರಗೀತೆಯ ಕರ್ತೃ ಆದ ಗುರುದೇವ ಶ್ರೀ ರವೀಂದ್ರನಾಥ ಠಾಕೂರ್ ಅವರು ಈ ಗೀತೆಯಿಂದ ಸ್ಫೂರ್ತಿ ಪಡೆದು ಬಂಗಾಲಿ ಭಾಷೆಯಲ್ಲಿ
ಒಂದು ಆನಂದೋಲೋಕೆ ಎನ್ನುವ ಉತ್ತಮವಾದ ಗೀತೆಯನ್ನು ರಚಿಸಿದರು ಅಂತ ಇತಿಹಾಸ ಹೇಳುತ್ತೆ. ಅಂದರೆ ನಮ್ಮ ನಾಡಗೀತೆ ಗುರುದೇವರಿಗೆ ಸ್ಫೂರ್ತಿಯಾಗಿದ್ದು ಕರ್ನಾಟಕದ ಹೆಮ್ಮೆಯ ವಿಷಯ. ಇದಕ್ಕೊಂದು ಜೋರ ಚಪ್ಪಾಳೆ ನಿಮ್ಮ ಕಡೆಯಿಂದ ಬರಲೇಬೇಕು. ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಮಾತಾಡ್ತಾ ಹೋದರೆ ಅರ್ಧ ಗಂಟೆ ಆಗುತ್ತೆ, ಅಷ್ಟು ಟೈಮ್ ಇಲ್ಲ ನಮಗೆ. ಧೀರಶಂಕರಾಭರಣ ಅಥವಾ ಬಿಲಾವಲ್ ರಾಗದಲ್ಲಿ ಅಂತ ಹೇಳ್ತಾರೆ. ಈ ಗೀತೆಯನ್ನು ಇಂಗ್ಲಿಷ್ ಬ್ಯಾಂಡ್ಗೆ ಹೊಂದಿಸಲಾಗಿತ್ತು. ಈಗ ಈ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವರು ಡಿವಿನಿಟಿಯ ಗಾನಗೌರಿಯರು ಮತ್ತು ಹಿರಿಯ ಕಲಾವಿದರು. ಧನ್ಯವಾದಗಳು.
चिरमभिवर्धतां कन्नडराज्यं चिरमभिवर्धतां चिरमभिवर्धतां चिरमभिवर्धताम् ಇನ್ನೊಂದು ಆಶಯ. ಹಾಗಾಗಿ ಆ ಪೋರ್ಷನ್ಗೋಸ್ಕರ ನಿಮಗೆಲ್ಲ ಒಂದು ಚಪ್ಪಾಳೆ ನಿರೀಕ್ಷೆ ಮಾಡಿ. ಸೊಗಸಾಗಿ ಹಾಡಿದ ನಮ್ಮ ಗಾನ ಗೌರಿಯರಿಗೆ ಹಾಗೂ ವಾದ್ಯವೃಂದದವರಿಗೆ ನಿಮ್ಮ ಮೆಚ್ಚುಗೆಯ ಚಪ್ಪಾಳೆ ಮತ್ತೊಮ್ಮೆ ಬರಲಿ. ಈಗ ಕಾರ್ಯಕ್ರಮಕ್ಕೆ ಬಂದಿರುವ ಸರ್ವರನ್ನು ಸ್ವಾಗತಿಸಲು ನಮ್ಮ ಡಿವಿನಿಟಿ ಬಂಧುವಾದ ಕೃಷ್ಣಾನಂದರವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಇಲ್ಲ 4-5 ನಿಮಿಷ ಅಂತ. ಸಾರಿ ನಾನು 45 ನಿಮಿಷ ಅಂತ ನೀವು ಎಲ್ಲ ಗಾಬರಿ ಆಗ್ಬಿಟ್ರಿ ಅಲ್ಲ. 45 ನಿಮಿಷ ಮಾತಾಡ್ಬಿಡ್ತಾನೆ ಕೃಷ್ಣಾನಂದ ಅಂತ. ಇದು ಸ್ವಾಗತ ಭಾಷಣ ಅಂತಾರೆ. ನಮ್ಮವ್ರನ್ನೇ ನಾವೇನು ಸ್ವಾಗತಿಸೋದು, ಎಲ್ಲ ಮನೆಯವರೇನೆ. ಹಾಗಾಗಿ ಈ ಸಮಾರಂಭದ ಬಗ್ಗೆ ಒಂದೆರಡು ಮಾತಾಡಿಕೊಂಡು ಹಾಗೆ ನಮ್ಮನ್ನು ನಾವೇ ಸ್ವಾಗತ ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಂತೀರಿ? ಆಗ್ಬೋದೇ? ಏನು ಕೇಳಿಸ್ತಾನೆ ಇಲ್ವಲ್ಲಪ್ಪ. ಆಗ್ಬೋದು ಅಂತಿದ್ದಾರೆ. ಆಗ್ಬೋದು. ಇದು ಸುಮ್ಮನೆ ಕನ್ನಡ ರಾಜ್ಯೋತ್ಸವನ, ಸುಮ್ಮನೆ ಕನ್ನಡನ ಅಂತ ಇಲ್ಲ. ಸುಮ್ಮನೆ ಕನ್ನಡ ಅಲ್ಲ ಇದು. ನಮ್ಮನೆ ಕನ್ನಡ, ನಿಮ್ಮನೆ ಕನ್ನಡ, ಕಮ್ಮನೆ ಕನ್ನಡ, ಜಮ್ಮೆನೆ ಕನ್ನಡ, ಜುಮ್ಮನೆ ಕನ್ನಡ, ಹೀಗೆ ಹೇಳ್ತಾ ಹೋದರೆ ಕನ್ನಡ ದೊಡ್ಡದಾಗತ್ತೆ. ಎಲ್ರಿಗೂ ಅವ್ರವ್ರ ಭಾಷೆ ಬಗ್ಗೆ ಅಭಿಮಾನ, ಪ್ರೀತಿ ಇವೆಲ್ಲ ಇದ್ದೇ ಇರುತ್ತೆ. ಅದು ನನ್ನ ಭಾಷೆ, ನನ್ನದು ಅನ್ನೋ ಕಾರಣಕ್ಕೆ ಅಭಿಮಾನ ಇರುತ್ತೆ, ಇರಬೇಕು ಸಹ. ಆದರೆ ಕೆಲವೊಂದು ವಿಚಾರಗಳು ಅವು ನಮ್ಮದು ಅನ್ನೋ ಕಾರಣಕ್ಕೋಸ್ಕರ ಶ್ರೇಷ್ಠ ಆಗಲ್ಲ. ಅವುಗಳಲ್ಲಿ ಶ್ರೇಷ್ಠತೆ ಇರುತ್ತೆ ಅಂತ ಅವು ತಾನಾಗೆ ಶ್ರೇಷ್ಠ ಆಗುತ್ತೆ. ಹಾಗೆ ಕನ್ನಡ ಅಂತಂದನ್ನು ನಾನು ಹೇಳಿಲ್ಲ, ಅನೇಕ ಮಹಾನ್ ಭಾವರು ಹೇಳಿದ್ದಾರೆ. ವಿನೋಬಾ ಭಾವೆಯವರು ಹೇಳಿದ್ದಾರೆ, ಇದು ಕನ್ನಡದ ಲಿಪಿ ವಿಶ್ವ ಲಿಪಿಗಳ ರಾಣಿ ಅಂತಾರೆ. ಬೇಂದ್ರೆ ಅವ್ರಿಗೆ ಯಾರೋ ಕೇಳಿದ್ರಂತೆ, ಬೇಂದ್ರೆ ಅವ್ರ ಮನೆ ಮಾತು ಮರಾಠಿ. ಅಜರ ನೀವು ಕನ್ನಡದಲ್ಲೇ ಪದ್ಯ ಚಲೋ ಪದ್ಯ ಬರೀತಿರಲ್ರಿ, ಹೆಂಗ್ರಿ ಅಂತ ಕೇಳಿದ್ರಂತೆ. ಬೇಂದ್ರೆ ಅವ್ರು ಹೇಳಿದ್ರಂತೆ, ತಮ್ಮ ನಾನು ಕನ್ನಡದಲ್ಲಿ ಚಲೋ ಪದ್ಯ ಬರೋದಿಲ್ಲೋ, ಚಲೋ ಪದ್ಯ ಬರೀಲಿಕ್ಕೆ ಕನ್ನಡನೇ ಚಲೋ ಅದ ಅಂತ ಹೇಳಿದ್ರಂತೆ. ಹಾಗೆ ಮತ್ತೆ ಇದು ಮೊನ್ನೆ ಮಾತಾಯಿತು. ಪುರಾಣಗಳಲ್ಲಿ ಹಿಂದೆ ರಾಮಾಯಣದಲ್ಲಿ ಅಲ್ಲೆಲ್ಲನೂ ಸಹ ಕರ್ನಾಟಕದ ಬಗ್ಗೆ ಪ್ರಸ್ತಾಪ ಬಂದಿದೆ. ಕರ್ಣೇ ಆಟತೀತಿ ಕರ್ನಾಟಕ ಅಂತ. ಯಾವ ಭಾಷೆ ಕಿವಿಯಲ್ಲಿ ಕೇಳಿದಾಗ ಮಾಧುರ್ಯವನ್ನು, ಸೌಂದರ್ಯವನ್ನು ಉಂಟು ಮಾಡುತ್ತದೆ ಆ ಭಾಷೆ ಕನ್ನಡ. ಕರ್ಣೇ ಆಟತೀತಿ ಕರ್ನಾಟಕ ಭಾಷಾ ಅಂತ ಹೇಳುತ್ತೆ. ಮತ್ತೆ ಬೇರೆ ಬೇರೆ ಥರದ್ದು ಕಮ್ಮಿತ್ತು ನಾಡು ಅಂತ. ಯಾಕೆಂದರೆ ಸ್ಯಾಂಡಲ್ವುಡ್ ಅಲ್ಲ ನಮ್ಮದು, ಅಂದರೆ ಚಿತ್ರರಂಗ ಸ್ಯಾಂಡಲ್ವುಡ್ ಅಂತಲ್ಲ, ಶ್ರೀಗಂಧದ ನಾಡು ಅಂತ. ಕಮ್ಮಿತ್ತು ನಾಡು ಅಂದರೆ ಒಳ್ಳೆ ಘಮಘಮ ಇದೆ ಇಲ್ಲಿ ಅಂತಾರೆ. ಕಪ್ಪು ಮಣ್ಣಿನ ಭೂಮಿ ಅಂತ ಉತ್ತರ ಕರ್ನಾಟಕದವ್ರಿಗೆಲ್ಲ ಗೊತ್ತೇ ಇರ್ತದೆ. ಮತ್ತು ಕಬ್ಬಿಣ ಸಿಗೋವಂಥ ಭೂಮಿ ಕರ್ಬನ್ ನಾಡು ಅಂತ ಹೇಳ್ತಾರೆ. ಹೀಗೆ ಅನೇಕ ಹೆಸರುಗಳಿದೆ. ಸಾಮ್ರಾಟ ಅಶೋಕನ 13 ಶಾಸನಗಳಲ್ಲಿ 9 ಶಾಸನಗಳು ಕರ್ನಾಟಕದಲ್ಲಿದ್ದಾವೆ. ದೊಡ್ಡ ವಿಚಾರ ಅಲ್ವಾ ಅದು? ಆದರೆ ಇವತ್ತಿನ ಸ್ಥಿತಿನ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಸುಮ್ಮನೆ ಒಂದು ಅಂಕಿಅಂಶ, ಸ್ಟ್ಯಾಟಿಸ್ಟಿಕ್ಸ್. ಡಿವಿನಿಟಿನಲ್ಲಿ 140 ಇಂಗ್ಲೀಷ್ ಪೇಪರ್ ಬರುತ್ತೆ, 55 ಕನ್ನಡ ಪೇಪರ್ ಬರುತ್ತೆ. ಚೆನ್ನಾಗಿದೆ ಅನಿಸ್ತಾ ಇದೆಯಾ ಅಂಕಿಅಂಶ? 140 ಕನ್ನಡ ಪೇಪರು, 55 ಇಂಗ್ಲೀಷ್ ಪೇಪರ್. ಉಲ್ಟಾ ಆಗಬೇಕಿತ್ತು, ಈಗ ಉಲ್ಟಾ ಆಗೋಗ್ಬಿಟ್ಟಿದೆ. ಹೀಗೆ ಅದು ಬದಲಾವಣೆ ಆಗಬೇಕು. ಪಂಪ ಹೇಳಿದಾನೆ, ಆ ರಂಕುಸವಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ. ಅದನ್ನೇ ಜಿ ಪಿ ರಾಜರತ್ನಂ ಹೇಳಿದ್ರು, ನರ್ಕಕ್ಕಿಳಿಸಿ ನಾಲ್ಗೆ ಸಿಳಿಸಿ ತೊಟಿವಲ್ ಸಾಕೋದ್ರೂ ಮೂಗ್ನಲ್ಲಿ ಕನ್ನಡ ಪದ ಮಾಡ್ತೀನಿ ನನ್ನ ಮಗ ನನ್ನ ಮನಸ್ಸನ್ನು ನಿನ್ನ ಕಾಣೆ ಅಂತ. ಭಾರತದ 6 ದರ್ಶನಗಳಲ್ಲಿ 3 ದರ್ಶನಗಳು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ. ಆ 3 ಮತಾಚಾರ್ಯರು ಇಲ್ಲಿಂದ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ಕೇರಳದ ಕಾಲಡಿಯಲ್ಲಿ ಜನಿಸಿದ ಶಂಕರಾಚಾರ್ಯರು, ಕರ್ನಾಟಕದಲ್ಲೇ ಜನಿಸಿದಂಥ ಮಧ್ವಾಚಾರ್ಯರು, ತಮಿಳುನಾಡಿನಲ್ಲಿ ಜನಿಸಿದಂಥ ರಾಮಾನುಜಾಚಾರ್ಯರು,
ಮೂರೂ ಮತಾಚಾರ್ಯರು ತಮ್ಮ ಮತ ಪ್ರಚಾರವನ್ನು, ಅಂದರೆ ಭಾರತದ ಷಡ್ ದರ್ಶನಗಳಲ್ಲಿ 3 ಅದು ಕರ್ನಾಟಕದಲ್ಲಿಂದ ಪ್ರಾರಂಭ ಆಗಿದೆ. ಇನ್ನು ಹೇಳ್ತಾ ಹೋದರೆ ಹೀಗೆ ಹೇಳ್ತಾ ಹೋಗ್ಬೋದು. ಹೆಚ್ಚು ನಾನು ಅದನ್ನು ಟೈಮ್ ತಗೊಳ್ಳೋದಿಲ್ಲ ಇವಾಗ. ಒಂದೇ ಒಂದು ಸಣ್ಣ ಮನವಿ, ChatGPT ಉಪಯೋಗಿಸೋದು ಕಮ್ಮಿ ಮಾಡೋಣ ಕನ್ನಡಕ್ಕೆ. ಇಂಗ್ಲೀಷಲ್ಲಿ ಬರೆದು ಅದನ್ನು ChatGPTಯಲ್ಲಿ ಅದೇನನ್ಬೇಕು, ಭಾಷಾಂತರ ಅನ್ಬೇಕೋ, ಪದಾಂತರ ಅನ್ಬೇಕೋ, ಲಿಪ್ಯಂತರ ಅನ್ಬೇಕೋ ಗೊತ್ತಾಗೋದಿಲ್ಲ. ಏನೇನೋ ಬರುತ್ತೆ. ಬೇಡ, ChatGPT ಏನು ಅಷ್ಟು ಅವಶ್ಯಕತೆ ಇಲ್ಲ. ನಮ್ಮನ್ನು ಯಾರೋ ಒಬ್ಬ ಕವಿ ಏನಂತ ಬಣ್ಣಿಸಿದಾನೆ ಕನ್ನಡಿಗರನ್ನ ಅಂದರೆ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳಿದ್ದಾನೆ. ಅಂದರೆ ಫಾರ್ಮಲ್ ಎಜುಕೇಷನ್ ಇಲ್ಲದೆ ಇದ್ರೂ ಸಹ ಕಾವ್ಯ ರಚನೆ ಮಾಡೋವಂಥ ಬುದ್ಧಿಶಕ್ತಿ ಇರೋವಂಥ ಜನ ಅಂತ ಅನ್ನಿಸ್ಕೊಂಡವ್ರು ನಾವು ChatGPT ಮೊರೆ ಹೋಗಬೇಕೆ? ಬೇಡ ಅಲ್ಲ. ಆದಷ್ಟು ನಾವು ಅದನ್ನು ಬಿಟ್ಬಿಡೋಣ. ನಾನು ಇನ್ನೇನು ಹೇಳಿದ್ದೀನಿ, ಕೊನೆಗೊಂದು ಹೇಳ್ಬಿಡ್ತೀನಿ. ನಮ್ಮ ಭಾಷೆಯ ಅಭಿಮಾನ ಅಂತಂದರೆ ಇನ್ನೊಂದು ಭಾಷೆಯನ್ನು ದ್ವೇಷ ಮಾಡಬೇಕು ಅಂತ ಖಂಡಿತ ಅಲ್ಲ. ಅಮ್ಮ ಇಷ್ಟ ಅಂತ ಚಿಕ್ಕಮ್ಮಂಗೆ ಹೋಗಿ ಹೊಡೆಯೋದೆ ಸರಿ ಇಲ್ಲ ಅಲ್ಲ. ಅದು ಚಿಕ್ಕಮ್ಮನೂ ಬೇಕು. ಎಷ್ಟೊಂದು ಸಲ ಅಮ್ಮ ಬೈದಾಗ ಚಿಕ್ಕಮ್ಮನೇ ಅವೇನಾಗಲ್ಲ ಅಂತ ಮಾಡಿಕೊಟ್ಟಿರ್ತಾರೆ. ಏನೋ ಒಂದು ಅತ್ತೆಯರು ಚಿಕ್ಕಮ್ಮಂದರು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾದ ಪಾತ್ರಗಳನ್ನ ನಿರ್ವಹಣೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತು. ಹಾಗಂತ ಅಮ್ಮನೇ ಚಿಕ್ಕಮ್ಮನೇ. ಅಮ್ಮ ಇಷ್ಟ ಅಂತ ಚಿಕ್ಕಮ್ಮನ ಹೊಡೆಯೋದು ಬೇಡ. ಅದಕ್ಕೆ ಕೊನೆ ಒಂದು ಹೇಳಿಬಿಡ್ತೀನಿ. ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳ ನಾಕ್ಸ್ಫರ್ಡಿನವರು. ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳ ನಾಕ್ಸ್ಫರ್ಡಿನವರು. ದೇಶ ಕಾಲ ವಿಭಾಗ ಜ್ಞಾನ ರಾಜ್ಯದೊಳಿರೋದು ಜ್ಞಾನ ಓದು ಪರಬ್ರಹ್ಮ ಮಂಕುತಿಮ್ಮ ಅಂತ. ನಮ್ಮ ಕಾವ್ಯನ ಅವರು ಓದ್ತಾರೆ, ಅವ್ರ ಕಾವ್ಯ ನಾವು ಓದ್ತೀವಿ. ಜ್ಞಾನ ಅನ್ನೋದಕ್ಕೆ ಸೀಮೆ ಎಲ್ಲೇ ಇರೋದಿಲ್ಲ. ಎಲ್ಲಿಂದ ಬಂದ್ರೂ ತಗೊಳ್ಳೋಣ. ಚಿರಂಜೀವಿ ಸಿಂಗ್ ಅಂಥವ್ರಿದ್ದಾರೆ. ಅವರ ತಂದೆ ತಾಯಿಯ ಅಸ್ಥಿಯನ್ನು ಪಂಜಾಬಲ್ಲಿ ಗತಿಸಿದಂಥ ತಂದೆ ತಾಯಿ ಅಸ್ಥಿಯನ್ನು ತಂದು ಕಾವೇರಿ ನದಿಯಲ್ಲಿ ವಿಸರ್ಜನೆ ಮಾಡಿದ್ದಾರೆ. ಸಟ್ಲೇಜ್ನಿಂದ ಕಾವೇರಿ ತನಕ ಅಂತ ಪುಸ್ತಕ ಬರೆದಿದ್ದಾರೆ. ಅಜಯ್ ಕುಮಾರ್ ಸಿಂಗ್ DGP ಆಗಿದ್ದರು. ವಚನ ಸಾಹಿತ್ಯದ ಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಅದರ ನಂತರ ಅವರು ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ. ಹೀಗೆ ಅನೇಕ ಮಹಾನ್ ಭಾವರಿದ್ದಾರೆ. ಡಿವಿನಿಟಿಯಲ್ಲಂತೂ ಆ ಒಂದು ಭೇದ ಭಾವ ಬರೋದು ಬೇಡ. ಎಲ್ಲ ಕನ್ನಡ ಮನಸ್ಸುಗಳಿಗೆ, ಎಲ್ಲ ಕನ್ನಡ ಬಂಧುಗಳಿಗೆ, ಸಮಸ್ತ ಜನರಿಗೂ ಸಹ ಕಾವೇರಿ ಒಳ್ಳೇದು ಮಾಡಲಿ, ತುಂಗಭದ್ರೆ ಒಳ್ಳೇದು ಮಾಡಲಿ, ಕೃಷ್ಣೇ ಒಳ್ಳೇದು ಮಾಡಲಿ, ಇಲ್ಲಿನ ಮರಗಿಡಗಳು ಒಳ್ಳೇದು ಮಾಡಲಿ, ಭುವನೇಶ್ವರಿ ಆಶೀರ್ವಾದ ಎಲ್ಲ ಸರಿನೂ ಇರಲಿ ಅಂತ ನಿಮ್ಮೆಲ್ಲರೂ ಮತ್ತೊಮ್ಮೆ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಆಯೋಜಕ ಸಮಿತಿಯಿಂದ ಅವರ ಪರವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನಮಸ್ಕಾರ. ಶಿಷ್ಟ ಸಾಹಿತ್ಯದ ಕೈ ಜಾನಪದದ ಜೇಬಿನಲ್ಲಿ ಅಂತ ಒಂದು ಕವಿವಾಣಿ ಇದೆ. ಅಂದ್ರೆ ನಮ್ಮ ಎಲ್ಲ ಕಲಾ ಪ್ರಕಾರಗಳು ಜಾನಪದದಲ್ಲಿ ಹುಟ್ಟಿ ನಂತರ ಸಂಸ್ಕೃತಗೊಂಡು ಆಧುನಿಕ ಕಲಾ ಪ್ರಕಾರಗಳಾಗುತ್ತದೆ. ಆದರೆ ಯಾವ ಜಾನಪದ ಯಾವ ಭಾಗದಿಂದ ಬಂದಿದ್ದು, ಹೇಗೆ ಬಂದಿದ್ದು ಅಂತ ತಿಳ್ಕೊಳ್ಳೋದು ಅವಶ್ಯಕ. ಆದರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ಪ್ರಾತಿನಿಧಿಕವಾಗಿ ಕರ್ನಾಟಕದ ಕೆಲವು ಕಲಾ ಪ್ರಕಾರಗಳನ್ನು ಈಗ ನಮ್ಮ ಡಿವಿನಿಟಿಯ ಪುಟಾಣಿಗಳು ಪ್ರದರ್ಶನ ಮಾಡಲಿದ್ದಾರೆ. ಸೊ ತಡ ಮಾಡೋದೇ ಬೇಡ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಕಿಡೋಸ್. ಆರ್ ಯು ರೆಡಿ? ಒಳಗೊಂಡಂತೆ ಬಹಳ ವಿಭಿನ್ನವಾದ ವೈವಿಧ್ಯತೆಯಿಂದ ಕೂಡಿದ ವೈಶಿಷ್ಟ್ಯತೆಯ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜಾನಪದ ನೃತ್ಯ, ಸಂಪ್ರದಾಯ, ಪದ್ಧತಿ ಮತ್ತು ಪರಂಪರೆಯನ್ನು ಹೊಂದಿರುವಂತ ಶ್ರೀಮಂತ ಸಾಂಸ್ಕೃತಿಕ ತವರೂರು. ಇಂಥ ಅದ್ಭುತ ಕಲಾ ಸೌಂದರ್ಯದ ಸೊಬಗನ್ನು ಕಣ್ತುಂಬಿಸಿಕೊಳ್ಳುವ ಪರಿ ಎಂಬುದು ಅದೆಷ್ಟೊಂದು ಚಂದ ನೋಡಿ. ಇದೀಗ ಈ ಒಂದು ಕಲೆಯನ್ನು ಬಹಳ ವಿಭಿನ್ನ ಶೈಲಿಯ ಮೂಲಕ ಹೊಸ ರೂಪದೊಂದಿಗೆ ನಿಮ್ಮ ಮುಂದೆ ಸಾದರಪಡಿಸಲಿದ್ದಾರೆ ನಮ್ಮಿ ಡಿವಿನಿಟಿಯ ಮುದ್ದು ಮುದ್ದು ಕಂದಮಗಳಿಂದ. ಇದೀಗ ನಿಮ್ಮ ಮುಂದೆ ಅದುವೇ ಫ್ಯಾಷನ್ ಶೋ. ಮೊದಲಿನ ಡೊಳ್ಳು ಕುಣಿತ. ಡೆಲ್ಲಿಗೆ ಹೋದರೂ ಡೊಳ್ಳಿಗೆ ಒಂದೇ ಪೆಟ್ಟು ಎಂಬ ಗಾದೆ ಮಾತಿದೆ. ಡೊಳ್ಳಿನ ಶಬ್ದವನ್ನು ಕುಣಿತದ ಮೂಲಕ ಕೇಳಿರುವುದೆಂದರೆ ಮನಸ್ಸಿಗೆ ಅದೆಷ್ಟು ಮುದ ನೋಡಿ. ಈ ಒಂದು ದೃಶ್ಯಾವಳಿಯನ್ನು ಪುಟಾಣಿ ಸ್ಕಂದ ಹೊಸಮನೆ ಡೊಳ್ಳಿನ ನಡಿಗೆಯಲ್ಲಿ ನಿಮ್ಮ ಮುಂದೆ
ಜಾನಪದ ಕುಣಿತ. ಜಾನಪದ ನೃತ್ಯಗಳು ವಿಶಿಷ್ಟವಾಗಿ ಪ್ರಾದೇಶಿಕ ಸಾಂಪ್ರದಾಯಿಕ ನೃತ್ಯಗಳಾಗಿರುತ್ತದೆ. ಅದು ಅವರ ಜನಾಂಗದ ಸಂಪ್ರದಾಯ, ಆಚರಣೆ, ನಂಬಿಕೆ, ವೃತ್ತಿ ಮುಂತಾದವುಗಳನ್ನು ಅದು ಪ್ರತಿಬಿಂಬಿಸುತ್ತದೆ. ಈ ಒಂದು ದೃಶ್ಯಾವಳಿಯಲ್ಲಿ ಇದೀಗ ಪುಟಾಣಿಗಳಾದ ಸಾನ್ವಿ, ನಾಯ್ಡು, ನಿಶಾ ಹುಲಿವೇಷ. ಕರ್ನಾಟಕ ಕರಾವಳಿಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಪ್ರಸಿದ್ಧ ಹಾಗೂ ಬಹು ಪ್ರಚಲಿತ ಇರುವ ಕಲೆ ಅದುವೇ ಹುಲಿವೇಷ. ಈ ಒಂದು ದೃಶ್ಯಾವಳಿಯಲ್ಲಿ ಇದೀಗ ಪುಟಾಣಿಗಳಾದ ತಮನ್ ಶಿವಾಯಿ ಮತ್ತು ರುದ್ರಾಂಶ್ ಕೇಶಿ ಆರ್ಭಟದ ನಡಿಗೆಯಲ್ಲಿ ಕೋಲಾಟ. ಇದನ್ನು ಬಣ್ಣದ ಕೋಲುಗಳಿಂದ ನಡೆಸಲಾಗುತ್ತದೆ. ಚೆಲುವಯ್ಯ ಚೆಲುವ ತಾಡಿ ತಂದಾನ, ಕೋಲು ಕೋಲಣ್ಣ ಕೋಲು ಕೋಲೆ ಎಂಬ ಸಂಗೀತ ಈ ನೃತ್ಯಗಳ ಜನಪ್ರಿಯ ಸಂಗೀತವಾಗಿರುತ್ತದೆ. ಈ ದೃಶ್ಯಾವಳಿಯಲ್ಲಿ ಇದೀಗ ಅವನೀಶ್ ಶೆಟ್ಟಿ ಮತ್ತು ಅದಿತಿ ವೈಯಾರದ ನಡಿಗೆಯಲ್ಲಿ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಕಂಸಾಳೆ. ಕಂಸಾಳೆ ಮಲೆ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಬಳಸುವಂತ ವಿಶಿಷ್ಟ ಬಗೆಯ ವಾದ್ಯವಾಗಿದ್ದು, ಇಲ್ಲಿ ಮಹದೇಶ್ವರನ ಕಾವ್ಯವನ್ನು ಹಾಡಿ ಹೊಗಳುತ್ತಾರೆ. ಈ ಒಂದು ದೃಶ್ಯಾವಳಿಯಲ್ಲಿ ಪುಟಾಣಿಗಳಾದ ಅನೈಕ್ಯ ಕುಲಕರ್ಣಿ ಮತ್ತು ವಿಹಾನ್ ಮೆಹರ್ವಾಡಿ ಕೊಡವ ನೃತ್ಯ. ಕೊಡಗಿನ ಪ್ರಕೃತಿ ಸೌಂದರ್ಯ ಎಷ್ಟು ರಮಣೀಯವಾಗಿದೆಯೋ ಹಾಗೆ ಅವರ ಸಾಂಪ್ರದಾಯಿಕ ನೃತ್ಯವು ಕೂಡ ಬಹಳ ವೈಶಿಷ್ಟ್ಯವಾಗಿರುತ್ತದೆ. ಈ ಒಂದು ದೃಶ್ಯಾವಳಿಯಲ್ಲಿ ಪುಟಾಣಿಗಳಾದ ಕ್ರಿಶ್ವಿ, ಮಿಥುನ್ ಮತ್ತು ಅದ್ವಿತಿ ಎನ್ ವೈಯಾರದ ನಡಿಗೆಯಲ್ಲಿ ಭರತನಾಟ್ಯ. ಭರತನಾಟ್ಯವು ಕರ್ನಾಟಕದ ಜನಪ್ರಿಯವಾದ ಪಾರಂಪರಿಕ ಮತ್ತು ಶಾಸ್ತ್ರೀಯ ನೃತ್ಯವಾಗಿರುತ್ತದೆ. ಈ ಒಂದು ದೃಶ್ಯಾವಳಿಯಲ್ಲಿ ಇದೀಗ ನಿಮ್ಮ ಮುಂದೆ ಪುಟಾಣಿಗಳಾದ ವನಿಷಾ ಮತ್ತು ಸ್ತುತಿ ಎ ಶೆಟ್ಟಿ ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಡದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಡದು ತಾರಿತ ಝಂ ತಝಂ
ಯಕ್ಷಗಾನವು ತನ್ನದೇ ಆದ ವಿಭಿನ್ನತೆಯ ವೈಶಿಷ್ಟ್ಯತೆಯನ್ನು ಹೊಂದಿದ್ದು ಇದು ಸಾಹಿತ್ಯ, ಕುಣಿತ, ಸಂಭಾಷಣೆ ಹಾಗೂ ವೇಷಭೂಷಣವನ್ನು ಒಳಗೊಂಡಿರುವ ಒಂದು ಶ್ರೀಮಂತ ಕಲೆಯಾಗಿದೆ. ಈ ಒಂದು ದೃಶ್ಯಾವಳಿಯಲ್ಲಿ ಇದೀಗ ಪುಟಾಣಿ ರಿಧಿ ಲಯಬದ್ಧವಾದ ನಡಿಗೆಯಲ್ಲಿ ನಿಮ್ಮ ಮುಂದೆ. ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ. ಕೇಳ ಚೆಲುವೆ ಹಾಗೆಯೇ ತನ್ಷಿ, ಹರ್ಷಿತಾ, ತೇಜಸ್ವಿ, ತನ್ವಿ ಒಂದು ವಿಶಿಷ್ಟ ಕಲೆಯ ಉಡುಗೊರೆಯೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಅವರಿಗೂ ಸಹ ಜೋರಾದ ಚಪ್ಪಳೆಯೊಂದಿಗೆ ಬೆಂಬಲಿಸಬೇಕು. ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಅದ್ಭುತವಾಗಿತ್ತು. ಸೀರಿಯಸ್ಲಿ ಒಂದ್ ರೌಂಡ್ ಇಡೀ ಕರ್ನಾಟಕ ಸುತ್ಕೊಂಡು ಬಂದಾಗಿತ್ತು, ಹೌದಲ್ಲ? ಈ ಸುಂದರವಾದ ಪರ್ಫಾರ್ಮೆನ್ಸ್ನ ನೃತ್ಯ ಸಂಯೋಜನೆ ಮಾಡಿರೋರು ಶ್ರೀಮತಿ ಶ್ರುತಿ ವಸಿಷ್ಠ ಅವರು, ಶ್ರೀಮತಿ ಪ್ರಿಯಾಂಕಾ ರಾಜೀವ್ ಅವರು ಹಾಗೂ ಶ್ರೀಮತಿ ರಶ್ಮಿತಾ ಶೆಟ್ಟಿ ಅವರು. ಜೋರಾದ ಚಪ್ಪಾಳೆ ಮತ್ತೊಂದು ಈ ಪುಟಾಣಿ ಮಕ್ಕಳಿಗೆ. ಈ ತರ ಕಾಸ್ಟ್ಯೂಮ್ ಹಾಕೊಂಡು ಪರ್ಫಾರ್ಮ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲೆ ಬರೋದೇ ಖುಷಿ. ಈ ತರ ಈ ಮಕ್ಕಳು, ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳು, ಅದು ಸ್ಟೇಜ್ ಫಿಯರ್ ಇಲ್ಲದೆ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಚಪ್ಪಾಳೆ ಕೇಳಿಸ್ತಾನೆ ಇಲ್ಲ. ಈ ಪರ್ಫಾರ್ಮೆನ್ಸ್ನ ಹಿಂದಿನ ಸುಂದರವಾದ ಧ್ವನಿ ನಮ್ಮೆಲ್ಲರ ಡಿವಿನಿಟಿ ಬಂಧುವಾದ ಉಮೇಶ್ ಶೆಟ್ಟಿ ಅವರದು. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಈಗ ಎರಡನೆಯ ಪರ್ಫಾರ್ಮೆನ್ಸ್ ನೋಡೋ ಸಮಯ. ಡಾನ್ಸ್ ಅಥವಾ ನೃತ್ಯ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ಯಾರ ಹೆಸರು ಜ್ಞಾಪಕ ಬರುತ್ತೆ? ಕೇಳಿಸ್ತಿಲ್ಲ. ಹಾ, ಅಪ್ಪು. ಎಸ್, ಕರೆಕ್ಟು. ಅದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಅಪ್ಪು, ಪುನೀತ್ ರಾಜ್ಕುಮಾರ್ ಅವರು. ಇವರು ಬರೀ ಡಾನ್ಸ್ ಅಷ್ಟೇ ಅಲ್ಲ, ಗಾಯಕರಾಗಿಯೂ ನಟರಾಗಿಯೂ ಹಾಗೂ ಸಮಾಜ ಸೇವಕನಾಗಿಯೂ ಎಲ್ಲರ ಹೃದಯವನ್ನ ಗೆದ್ದಿದ್ದಾರೆ. ಇವತ್ತಿನ ಈ ಸಂಭ್ರಮಾಚರಣೆಯಲ್ಲಿ ಗಂಧದ ಗುಡಿ ತಂಡವು ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ನೃತ್ಯ ಪ್ರಸ್ತುತಪಡಿಸುತ್ತಿದ್ದಾರೆ. ಇದನ್ನ ಕೊರಿಯೋಗ್ರಫಿ ಮಾಡಿರೋರು ನನ್ ಅದರ್ ದ್ಯಾನ್ ಮಿಸಸ್ ಪ್ರಿಯಾ ಕುಲಕರ್ಣಿ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು
ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅಪ್ಪ ಜೆನ್ಸು ಬಾಂಡು, ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡು ಸೌಂಡು, ಬಂದ ಗಾಜು ಗಂಡು. Twinkle, twinkle, little star, we all love you, power star. One, two, three, four, five star, we all love you, power star. ಎಲ್ಲರೂ ತಮ್ಮ ಮೊಬೈಲ್ ಅಲ್ಲಿರೋ ಫ್ಲಾಶ್ ಲೈಟ್ ನ ಆನ್ ಮಾಡ್ಕೋಬೇಕಂತ ಹೇಳ್ಕೊತೀನಿ. ತಮ್ಮ ಮೊಬೈಲ್ ಅಲ್ಲಿರೋ ಫ್ಲಾಶ್ ಲೈಟ್ ಗಳನ್ನ ಎಲ್ಲರೂ ಆನ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ವಾಟ್ ಅ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಮಕ್ಕಳ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಅಪ್ಪು ಆ ನಗು ಮುಖ ನೋಡಿದ್ರೆ ಈಗಲೂ ಕಣ್ ತುಂಬಿ ಬರುತ್ತೆ. ಎನಿವೆ, ಸೊ ಈ ಪರ್ಫಾರ್ಮೆನ್ಸ್ನ ಕೊರಿಯೋಗ್ರಾಫ್ ಮಾಡಿರೋದು ಪ್ರಿಯಾ ಕುಲಕರ್ಣಿ ಅವರು. ದಯವಿಟ್ಟು ಮೇಲ್ ಬರಬೇಕು ಸ್ಟೇಜ್ ಮೇಲೆ ಅಂತ ಕೇಳ್ಕೊತಿದ್ದೀನಿ. ಜಸ್ಟ್ ಫಾರ್ ಅ ಫೋಟೋ. ಒಂದು ರಿಕ್ವೆಸ್ಟ್, ಮುಂದೆ ದಯವಿಟ್ಟು ಯಾರು ನಿಂತ್ಕೋಬೇಡಿ. ನಿಂತ್ಕೊಂಡ್ರೆ ಹಿಂದೆ ಕೂತಿರೋರು ಕಾಣಿಸೋದಿಲ್ಲ.
ಖಂಡಿತ ಎಲ್ಲ ಫೋಟೋಸ್ ಮತ್ತು ವಿಡಿಯೋಸ್ ನಿಮಗೆ ಕಳಿಸಲಾಗತ್ತೆ ವಿತ್ ಕ್ಲಾರಿಟಿ. ಖಂಡಿತ ಕಳಿಸ್ತೀವಿ. La 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 la. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆದೋರಣಗಳೇ, ಬಿಸೋ ಗಾಳಿ ಚಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ. ಮೇಘವೇ ಮೇಘವೇ ಸೂಜಿ ಮಲ್ಲಿಗೆ, ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ, ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ, ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಳಿ ಚಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. La 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 la.
दैववरीतं वराहरूपं दैववरीतं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ನವಭಾರತಿ ತಂಡವನ್ನ ತಯಾರು ಮಾಡಿರುವಂತಹ ವಿದುಷಿ ಭಾರತಿ ಹೆಗಡೆ ಅವರು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊತಿದ್ದೀನಿ. La 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 la. Sapamagata kita tadi bita kita tadi bidirana. Sapamagata kita tadi bita kita tadi bidirana. Santigatabari, tigarini santigatabari. Sapamaga mama ga mama ga mama ga mama ga paga gari sanisa, gari sanisa. Donde está mi ante? Say yeah yeah yeah. Sani da mama ni mama gari magari. Gama pama gama gama pama gama esa. Gama pama gama gama pama gama esa. Wapani pa gama gama pama gama esa.
sa 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 ga ma pa sa ga ma ma. Why why? Niri ba ma ba niri ba ma ba ga re sa mi. Why 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 why? Pa ni sa sa pa ni sa sa pa ni sa sa. Why why why? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ La 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 la. ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ
ತಿಂಗಾಳು ಮುಳ್ಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಮಾಯ್ಕಾತಿ ಚಾಮುಂಡಿ ಮಂಡೆಲ್ಲಿ ಒದರೇರೇ ಮೈಕಾತಿ ಚಾಮುಂಡಿ ಮಂಡಲ್ಲಿ ಒದರಿರಿ ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಕಂಡು ಮಂಡೆ ಅಲ್ಲೇ ಒದ್ರಿದರು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಕರಿಯ ಕಡ್ಡಿಯ ಸೇರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಗೆ ನಡಬುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ನಡುಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ದೊರೆಗೆದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಮಾಡಿ ಇವರಿಗೆ ಹುಮ್ಮಸ್ಸು ಕೊಟ್ಟವರು ಮಾನಸರಾವ್ ಅವರು ಇನ್ನೊಂದು ನೃತ್ಯದ ವೇಷಭೂಷಣದಲ್ಲಿದ್ದಾರೆ, ಹೆದರಬೇಡಿ ಯಾರನ್ನು. ಅಲ್ಲ, ಅದರ್ವೈಸ್ ಆಲ್ಸೋ ಮಾನಸಂಗೆ ಕೆಲವರು ಹೆದರ್ಕೋತಾರೆ. ಮುಂದಿನ ವರ್ಷ 2 ಮಾಡ್ತಾರೆ ಸರ್. ಹಾಂ, ಈ ವರ್ಷಕ್ಕಿಷ್ಟು. ಮತ್ತೊಂದು ಸಾರಿ ನೋಡೋಣ ಸರ್, ಕೊನೆಯಲ್ಲಿ ಅವಕಾಶ ಆದಾಗ ನೋಡೋಣ. ನಮ್ಮೆಲ್ಲ ಅಮ್ಮಂದಿರಿಗೆ, ಚಿಕ್ಕಮ್ಮಂದಿರಿಗೆ, ಅತ್ತೆಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಂದಾದೀಪ ಅಂದ್ರೇ ಹಾಗೆ ನಿಧಾನ ಉರಿಯುತ್ತೆ, ತುಂಬ ಹೊತ್ತು ಉರಿಯುತ್ತೆ, ಹಾಗೆ ಇದು. ಕರಿತೀವಿ. ಹಾಗೆ ಕಲಾ ಪ್ರಕಾರದಲ್ಲಿ ಯಕ್ಷಗಾನ ಗಂಡು ಮೆಟ್ಟಿನ ಕಲೆ ಅಂತ ಕರೀತಾರೆ. ಮತಪ್ರವರ್ತಕರಲ್ಲಿ ಒಬ್ಬರಾದ ಮಧ್ವಾಚಾರ್ಯರಿಂದ ಪ್ರೇರಣೆಗೊಂಡ ಅವರ ನೇರ ಶಿಷ್ಯಂದಿರಾದ ನರಹರಿ ತೀರ್ಥರಿಂದ 13ನೇ ಶತಮಾನದ ಕೊನೆಯ ಭಾಗದಲ್ಲಿ ಈ ಯಕ್ಷಗಾನವನ್ನು ಹುಟ್ಟು ಹಾಕಲಾಯಿತು. ಭಾಗವತ ಧರ್ಮ, ಪೌರಾಣಿಕ ಪ್ರಜ್ಞೆ ಇವುಗಳನ್ನು ಬೆಳೆಸಲಿಕ್ಕೋಸ್ಕರ. ಮತ್ತು ಜನಮಾನಸದಲ್ಲಿ ಅದು ನಾವೆಲ್ಲ ನೀವು ಗಮನಿಸಿರ್ಬೋದು, ನಮ್ಮ ಘಟ್ಟ ಪ್ರದೇಶಗಳು ಸದಾ ಮಳೆ, ಕೃಷಿ ಚಟುವಟಿಕೆಗಳಿಂದ ಕೂಡಿರುವಂಥದ್ದು. ಹಾಗೆ ಅವರಿಗೆ ಸಂಜೆ ಕಾಲಕ್ಕೆ ಮನೋರಂಜನೆಗೋಸ್ಕರ ರಾತ್ರಿ ಪೂರ್ತಿ ನಡೀತಿದ್ದಂಥ ಯಕ್ಷಗಾನಗಳಿರ್ತಿತ್ತು. ಕಾಲನ ಪ್ರಭಾವದಿಂದ ಈಗ ಅದು ಕಡಿಮೆಯಾಗಿ 2 ಗಂಟೆ 3 ಗಂಟೆ ಪ್ರದರ್ಶನಕ್ಕೆ ಬಂದು ನಿಂತಿದೆ. ಹೇಗೂ ಇರಲಿ, ಇದು ಸಾಧಾರಣದ ಕಲೆ ಅಲ್ಲ,
ಆ ಎಲ್ಲ ವೇಷಭೂಷಣಗಳನ್ನು ಹಾಕ್ಕೊಂಡು ಅರ್ಧ ಗಂಟೆ ನಿಂತ್ಕೊಳ್ಳೋಕ್ಕೆ ಕಷ್ಟ. ಇವರು ಯಾವಾಗಲೂ ತಯಾರಾಗಿ, ಈಗಾಗಲೇ 2 ಗಂಟೆ ಆಗಿದೆ ಅವರು ತಯಾರಾಗಿ, ಹೆಚ್ಚು ಹೊತ್ತು ಮಾಡ್ದೇನೆ ಕಲಾ ಚೈತನ್ಯ ತಂಡದಿಂದ ಈಗ ನಮ್ಮ ಮುಂದೆ ಏನು ಮಾಡ್ತಾರೆ ನೋಡೋಣ. ಬನ್ರಪ್ಪ. ತುಳುನಾಡ ಪೆರ್ಮೆದ ಆಳುಕಲೆ ಯಕ್ಷಗಾನ ಲೋಕದ ಸುಂದರಿ ಬಣ್ಣು ಚಂದ್ರನ ಕನ್ನಡ ಮೂಡಿನ ಬಲ್ಪು ನಮ್ಮ ರಾಣಿ ಕಣ್ಣಿಗೆ ದೆಸಲೆ ಮೂಗಿನ ಕಡಲೆ ಸಂಪಿಗೆ ದೆಸಲೆ ಬಂಗಾರದ ಕೊರಲೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮುಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬತ್ತಂಡಿಗೆ ರೋಡೆ ಪಲ್ಲಿಂಕಿದ ಅದಿಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅವರೆದುರುದ ರಾಜಕುವರನೆ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮುಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬತ್ತಂಡಿ बाजे पायल कहो
ಕಲಾ ಚೈತನ್ಯ ತಂಡದ ನೃತ್ಯ ಸಂಯೋಜನೆ ಮಾಡಿದವರು ಜಾಹ್ನವಿ ವಡ್ಲಕುಂಟ. ಜಾಹ್ನವಿ ಮಾಡಿ ಹಿಂದೆ ಕೂತಿರೋರಿಗೆ ನಿಮ್ಮ ಮೊಬೈಲ್ಗಳ ದರ್ಶನ ಆಗೋದಕ್ಕಿಂತ ಕಲಾವಿದರ ದರ್ಶನ ಆಗಲಿ. ನಿಮ್ಮ ಮಕ್ಕಳು ನೀವಷ್ಟೇ ನೋಡಿದ್ರೆ ಸಾಲದು, ಎಲ್ಲರೂ ನೋಡಬೇಕು. ಅವರು ಡಿವಿನಿಟಿ ಮಕ್ಕಳು ಕೂಡ. ದಯವಿಟ್ಟು ಅಲ್ಲಿ ಜಾಗ ಖಾಲಿ ಮಾಡಿಕೊಡಿ. ಇದು ಪದೇ ಪದೇ ಹೇಳೋಕ್ಕೆ ನನಗೂ ಮುಜುಗರ ಆಗುತ್ತೆ, ಕೇಳಿಸ್ಕೊಳ್ಳೋಕ್ಕೆ ನಿಮಗೂ ಮುಜುಗರ ಆಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾನು ಆಗಲೇ ಹೇಳಿದ್ದೆ, ಕಲಾವಿದು ಯಕ್ಷಗಾನ ಅನ್ನೋದು ಗಂಡು ಮೆಟ್ಟಿನ ಕಲೆ ಅಂತ. ಎಲ್ಲ ಹೆಣ್ಣುಮಕ್ಕಳೇ ಮಾಡಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ. ವೇಷಭೂಷಣನ ಇಷ್ಟೊತ್ತನಕ ಇಟ್ಕೊಂಡಿದ್ದಕ್ಕೆ ಇನ್ನೊಂದು ಚಪ್ಪಾಳೆ. ಹಬ್ಬಗಳು ನಮ್ಮ ಜೀವನಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಇದ್ದಂಗೆ. ಆಗಾಗ್ಗೆ ಪ್ರೀಮಿಯಂ ಕಟ್ಟದೆ ಹೋದರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗೋಗ್ಬಿಡುತ್ತೆ. ದೈನಂದಿನ ರೊಟೀನ್ ಜೀವನದಿಂದ ಸ್ವಲ್ಪ ನಮ್ಮನ್ನು ಆಚೆ ಕರ್ಕೊಂಡು ಹೋಗಿ ಒಂದು ದಿನನೋ ಅರ್ಧ ದಿನನೋ ಒಂದು ಮನಸ್ಸಿಗೆ ಮುದವನ್ನು ಕೊಡ್ತಕ್ಕಂಥ, ಬಂಧು ಬಾಂಧವರೊಂದಿಗೆ ಕೂಡಿ ಸಂತೋಷ ಸಮಯವನ್ನು ಕಳೆಯತಕ್ಕಂಥ ಹಬ್ಬಗಳು ನಮಗೆ ಮುಖ್ಯ. ಆ ಥರ ಹಬ್ಬ ಅಂತಲೇ ಒಂದು ಹೆಸರು ತಂಡ ಇಟ್ಕೊಂಡು ಮುಂದಿನ ತಂಡದವ್ರು ಬರ್ತಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅಂತ. ನಮ್ಮ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನಾವು ಆ ರೀತಿ ಯೋಜನೆ ಮಾಡಿರಲಿಲ್ಲ. ವಿ ಹ್ಯಾಡ್ ನಾಟ್ ಪ್ಲ್ಯಾನ್ ಫಾರ್ ಇಟ್. ಆದರೂ ಸಹ ಅದೇ ರೀತಿಯಲ್ಲಿ ಅದು ಬರ್ತಾ ಇದೆ, ಒಂದಾದ್ಮೇಲೆ ಒಂದು 10 ಮಲ್ಲಿಗೆ ಹೂ ಕಟ್ಟಿದ ಮೇಲೆ ಒಂದು ಪಚ್ಚೆ ತೆನೆ ಕಟ್ಟಿದ್ರೆ ಚೆನ್ನಾಗಿ ಕಾಣುತ್ತಲ್ಲ, ಹಾಗೆ ಇದು. ನಮ್ಮ ಒಂದು ಮಾತಿದೆ, ಯಾರಿಗೆ ಇತಿಹಾಸ ಇರೋದಿಲ್ವೋ ಅವರಿಗೆ ಭವಿಷ್ಯನೂ ಇರೋದಿಲ್ಲ ಅಂತ ಒಂದು ಮಾತಿದೆ. ಹಾಗೆ ಹಾಡುಗಳು, ಆವಾಗಲೇ ರಂಜನಿ ಹೇಳಿದ್ರು, ಹಾಡು ಹಳೆಯದಾದರೇನು ಭಾವ ನವನವೀನ, ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಒರಟುಯಾನ ಅಂತ GS ಶಿವರುದ್ರಪ್ಪನವರು ಹೇಳಿದ್ದಾರೆ. ಹಳೆ ಹಾಡುಗಳು ಎಲ್ರಿಗೂ ಇಷ್ಟ. ಓಲ್ಡ್ ಈಸ್ ಕೇಳಿಸ್ತಾನೆ ಇಲ್ಲ, ಗೋಲ್ಡ್ ಕಡಿಮೆ ಆಗಿದೆ ಈಗ. ಓಲ್ಡ್ ಈಸ್ ಗೋಲ್ಡ್ ಅಂತ ನಾವು ಹಾಡುಗಳಲ್ಲೂ ನೋಡೋಣ. ಈಗ ಮುಂದಿನ ತಂಡವನ್ನು ನಾನು ರಂಜನಿ ಅರುಣ್ ಅವರ ಹಬ್ಬ ತಂಡವನ್ನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಸಿದ್ಧ ಆಗಿದ್ದೀರಾ? ರಂಜನಿಯವರ ಹಬ್ಬ ತಂಡ. ಪ್ರೀತಿಗೆ ನಂದುಸಿರು ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ ಮೋಸಗಾರ ಭಾಲಾರಿ ಇವ ಭಾರಿ ಮುಜುಗಾರ ಭಾಲಾರಿ ಇವ ತೀರ ಮೋಸಗಾರ ದೂರದಿಂದ ಬಂದಂತ ಸುಂದರಂಗ ಜೋಡ
ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ ಆಹ ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ಠಣಕ್ ಗಿಲ 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 ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ರಂಗೆದ್ದಿತೋ ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆದ್ದಿತೋ ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಗಿಲ 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 ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ರಂಗೆದ್ದಿತೋ ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆದ್ದಿತೋ ಗಿಲ 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 ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ಝಣಕ್ ಗಿಲಕ್ ಒಂದೇ ಒಂದು ನಿಮಿಷ. ಈ ತಂಡದ ನೃತ್ಯ ಸಂಯೋಜನೆ ಮಾಡಿದ್ದು ನಿರೂಪಕಿಯಾಗಿ ಡೆವಲಪ್ ಆಗಿರ್ತಕ್ಕಂಥ ರಂಜನಿ ಅರುಣ್ ಅವರು, ರಂಜನಿ ಅರುಣ್ ದೇಶಮುಖ್. ಇದು ನಾನೊಂದು ಸಣ್ಣ ಪ್ರಶ್ನೆ ಇವಾಗ ಹಳಬರಿಗೆ. ಗಿಲಿ 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 ಗಿಲಕ್ಕಲ್ಲ ಕೊನೆ ಹಾಡು ಬಂತಲ್ಲ, ಯಾವ ಸಿನಿಮಾದು ಅಂತ ಯಾರಾದರೂ ಹೇಳ್ತೀರಾ? ಅಲ್ಲಿಂದನೇ ನಂದಾದೀಪ ತಂಡದಲ್ಲಿ ಯಾರಾದರೂ ಹೇಳ್ತೀರಾ? ನಿಮ್ಮ ತಂಡದವ್ರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ.